ಶ್ರೀ ಗುರುಭ್ಯೋ ನಮಃ. ಅನುಭೋದೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಗೆ 2 ಸುಭಾಷಿತಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೇರವಾಗಿ ಸುಭಾಷಿತಗಳಿಗೆ ಹೋಗೋಣ. ಮೊದಲನೇ ಸುಭಾಷಿತ ಹೀಗಿದೆ: ವನಾನಿ ದಹತೋ ವನ್ಯೇ ಸಖಾ ಭವತಿ ಮಾರುತಃ ಸಯೇವ ದೀಪನಾಚಾಯ ಕೃಷೇ ಕಶ್ಯಾಸ್ತಿ ಸೌಹೃದಂ. ಪುನರೇಕವಾರಂ. ವನಾನಿ ದಹತೋ ವನ್ಯೇ ಸಖಾ ಭವತಿ ಮಾರುತಃ ಸಯೇವ ದೀಪನಾಶಾಯ ಕೃಷೇ ಕಸ್ಯಾಸ್ತಿ ಸೌಹೃದಂ. ಸಂಸ್ಕೃತವನ್ನು ಸಹ ಕಲಿಯಲಿಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಇವತ್ತಿನ ಶ್ಲೋಕಗಳಿಗೆ ಪ್ರತಿ ಪದಗಳ ಅರ್ಥವನ್ನು ಕೊಟ್ಟಿದ್ದೇನೆ. ವನಾನಿ ಮೊದಲನೇ ಪದ. ವನಂ ಎನ್ನುವಂಥ ಪದದ ಬಹುವಚನ ರೂಪ ವನಾನಿ ಅಂತಾಗುತ್ತೆ. ಇದರ ಅರ್ಥ ಅರಣ್ಯಗಳು. ದಹತೋ ದಹಿಸುತ್ತಿರುವ, ವನ್ಯೇ ಅಗ್ನಿಗೆ ಬೆಂಕಿಗೆ, ಸಖಾ ಸ್ನೇಹಿತ ಭವತಿ ಆಗುತ್ತಾನೆ, ಮಾರುತಃ ಗಾಳಿ ಅದಕ್ಕೆ ಸ್ನೇಹಿತ ಆಗ್ತಾನೆ. ಸವೇವ ಅವನೇ ಅಂದ್ರೆ ಅದೇ ಗಾಳಿನೇ, ದೀಪನಾಶಾಯ ಭವತಿ ದೀಪನಾಶಕ್ಕೆ ಆಗುತ್ತಾನೆ, ಕಾರಣ ಆಗುತ್ತಾನೆ ಅಂತ. ಕೃಷೇ ದುರ್ಬಲರಲ್ಲಿ ಅಂತ. ಸಂಸ್ಕೃತದಲ್ಲಿ ಕೃಷ ಅಂದ್ರೆ ಇನ್ನೊಂದು ಅರ್ಥ ತೆಳ್ಳಗಿರೋದು ಅಂತ, ಆದರೆ ಇಲ್ಲಿ ದುರ್ಬಲವಾಗಿರೋದು. ಕೃಷಿ ಕಸ್ಯ ಅಸ್ತಿ ಸೌಹೃದಂ. ವನದಲ್ಲಿರ್ತಕ್ಕಂಥ ಬೆಂಕಿಗೆ, ವನಾಗ್ನಿಗೆ ಹೋಲಿಸಿದರೆ ದೀಪ ತುಂಬಾ ಚಿಕ್ಕದು, ದುರ್ಬಲವಾಗಿರುವಂಥದ್ದು. ಅವನನ್ನ ಗಾಳಿ ನಾಶ ಮಾಡಿಬಿಡುತ್ತೆ. ಇದರ ಮಾರ್ಮಿಕ ಅರ್ಥ ಏನು ಅಂದ್ರೆ, ಅರಣ್ಯವನ್ನು ದಹಿಸುವಾಗ ಅಗ್ನಿಗೆ ಗಾಳಿ ಸ್ನೇಹಿತನಾಗುತ್ತದೆ, ಆದರೆ ಅದೇ ಗಾಳಿ ಸಣ್ಣ ಮತ್ತು ದುರ್ಬಲ ದೀಪವನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಅಂದ್ರೆ ಪ್ರಬಲರಿಗೆ ಯಾರು ಸ್ನೇಹಿತರಾಗಿರ್ತಾರೋ ದುರ್ಬಲರಿಗೆ ಅವರೇ ಶತ್ರುಗಳಾಗ್ಬಿಡ್ತಾರೆ, ನಾಶಕರಾಗ್ಬಿಡ್ತಾರೆ. ಸೊ ಕವಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಇಲ್ಲಿ, ದುರ್ಬಲರಿಗೆ ಯಾರು ಸ್ನೇಹಿತನು? ಇದರ ತಾತ್ಪರ್ಯ, ಬದುಕಿನ ಪಾಠ ಏನು ಅಂದ್ರೆ, ಈ ಸುತ್ತಿ ಇಡೀ ಸಮಾಜದ ವಾಸ್ತವತೆಯನ್ನ ಬಹಿರಂಗಗೊಳಿಸುತ್ತದೆ. ಒಂದು ತಕ್ಕ ಮಟ್ಟಿಗೆ ನಮ್ಮ ಸಮಾಜ ಇವತ್ತು ಹೀಗೆ ನಡೀತಾ ಇದೆ. ಬಲಿಷ್ಠನಿಗೆ ಸಹಾಯ ಮಾಡುವ ಗಾಳಿ ದುರ್ಬಲನಿಗೆ ದುರಂತವಾಗುತ್ತದೆ. ಶಕ್ತಿ, ಸಂಪತ್ತು, ಪ್ರಭಾವವುಳ್ಳವರಿಗೆ ವಿಶ್ವ ಸ್ನೇಹಿತವಾಗುತ್ತದೆ, ಅದೇ ದುರ್ಬಲರಿಗೆ ವಿಶ್ವ ಶತ್ರುವಾಗಿ ಬಿಡುತ್ತೆ, ಅಥವಾ ಅವರನ್ನ ಪೀಡಿಸುವಂತವರಾಗ್ಬಿಡ್ತಾರೆ. ನಿಜವಾದ ಸ್ನೇಹಿತ ಯಾರು ಎನ್ನುವುದು ದುರ್ಬಲ ಸಮಯದಲ್ಲಿ ತಿಳಿಯುತ್ತದೆ. ಪಂಚತಂತ್ರದಲ್ಲಿ ಒಂದು ಮಾತು ಬರುತ್ತೆ, ಆಪತ್ಸು ಮಿತ್ರಿಯಂ ಜಾನೀಯ. ಅಂದ್ರೆ ಸಂಕಟ ಬಂದಾಗಲೇ ಒಳ್ಳೆಯ ಸ್ನೇಹಿತರ ಯಾರು ಅಂತ ಹೇಳಿ ತಿಳಿಬೇಕು ಅಂತ. ಆವಾಗ ಯಾರು ನಾವು ದುರ್ಬಲವಾಗಿದ್ದಾಗ್ಲೂ, ಯಾರು ನಮ್ಮ ಬಳಿಯಲ್ಲಿ ಸಂಪತ್ತು ಅಥವಾ ಅಧಿಕಾರ ಹಿಂದೆ ಇದ್ದಾಗ್ಲೂ ನಮ್ಮನ್ನು ಗೌರವಿಸ್ತಾರೋ, ಅಥವಾ ನಮ್ಮ ಹಿತೈಷಿಗಳಾಗಿರ್ತಾರೋ, ಅವರು ನಿಜವಾದ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು. ಈ ಶ್ಲೋಕ ನಮಗೆ ಸಹಾನುಭೂತಿ ಅಂದ್ರೆ ಬೇರೆಯವ್ರ ಬಗ್ಗೆ ಕರುಣೆ ಇರಬೇಕು ಯಾವಾಗಲೂ. ಧರ್ಮ ಮತ್ತೆ ನೈತಿಕ ಬಲದ ಮಹತ್ವವನ್ನ ನೆನಪಿಸ್ತದೆ. ನೈತಿಕ ಬಲ ಯಾರಿಗೆ ತುಂಬಾ ಪ್ರಬಲವಾಗಿರುತ್ತೋ ಅವರು ಇನ್ನೊಬ್ಬ ವ್ಯಕ್ತಿಯ ಅರ್ಹತೆಗಳನ್ನ ನೋಡಿ ಅವ್ರನ್ನ ಗೌರವಿಸ್ಲಿಕ್ಕೆ ಹೋಗಲ್ಲ, ಅವ್ರ ಮನುಷ್ಯರನ್ನ ಕಾರಣಕ್ಕೆ ಅವ್ರನ್ನ ಗೌರವಿಸ್ತಾರೆ. ಈ ಹೊತ್ತಿನ ಇನ್ನೊಂದು ಶ್ಲೋಕ, ಸುಭಾಷಿತ ಹೀಗಿದೆ: ದಂಭೇನ ಲೋಭೇನ ಭಿಯ ಕ್ರಿಯಾವ ಪ್ರಾಯೋ ವಿನೀತೋ ಜನ ಏರಿಷ ಸರ್ವಃ ವೈರಾಗ್ಯತಸ್ತ್ವಾ ಹೃದಯಂ ವಿನೀತಂ ನರಂ ವರಂ ದುರ್ಲಭಮೇವ ಮನ್ಯೇ. ಇಲ್ಲಿ ಒಂದು ಶಬ್ದವನ್ನ ಪ್ರಾಯಶಃ ಸಂಸ್ಕೃತ ಅಷ್ಟೊಂದು ಪರಿಚಯ ಇಲ್ಲದೆ ಉಚ್ಚಾರಣೆ ಮಾಡೋದು ಕಷ್ಟ ಆಗ್ಬೋದು. ವೈರಾಗ್ಯತಸ್ತಾ ಹೃದಯಂ ನಿಧಿ. ಓಕೆ, ಅದನ್ನ ವೈರಾಗ್ಯತಃ ತು ಆಹೃದಯಂ ಅಂತ ಹೇಳ್ಬಿಟ್ಟು ಶಬ್ದ. ವೈರಾಗ್ಯತಸ್ತ್ವಾ ಹೃದಯಂ, ಆಹೃದಯಂ ಅಂದ್ರೆ ಸಂಪೂರ್ಣ ಹೃದಯ ಅಂತ. ಈಗ ಪ್ರತಿ ಪದಗಳ ಅರ್ಥವನ್ನ ನೋಡೋಣ. ದಂಭೇನ, ದಂಭದಿಂದ ಅಂದ್ರೆ ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ಲೋಭೇನ, ಲೋಭದಿಂದ ಅಂದ್ರೆ ಆಸೆಯಿಂದ. ಭಿಯ ಅಂದ್ರೆ ಭಯದಿಂದ. ಪ್ರಿಯ ಅಂದ್ರೆ ನಾಚಿಕೆಯಿಂದ, ಲಜ್ಜೆಯಿಂದ, ಕೀಳಿರಿಮೆಯಿಂದ. ಪ್ರಾಯ ಬಹುಶಃ. ವಿನೀತಃ ವಿನೀತರಾಗಿರುವ. ಜನ ವ್ಯಕ್ತಿ, ಜನರು. ಏಷ ಸರ್ವೇ ಎಲ್ಲರೂ ಅಂತ. ಬಹಳಷ್ಟು ಜನ ಯಾರು ವಿನೀತರಾಗಿದ್ದಾರೋ ಅವರ ವಿನಯಕ್ಕೆ ಕಾರಣ ದಂಭ ಆಗಿರ್ಬೋದು. ಅಂದ್ರೆ ನಾನು ತುಂಬಾ ವಿನಯವಂತ ಅಂತ ತೋರಿಸ್ಕೊಳ್ಲಿಕ್ಕೇನೋ, ಅಥವಾ ಲೋಭೇನ, ನೀವೇನೋ ದೊಡ್ಡ ಹುದ್ದೆಯಲ್ಲಿ ಇರ್ತೀರಿ, ನಿಮ್ಮಿಂದ ಏನನ್ನು ಸಾಧಿಸಲಿಕ್ಕೆ ಲೋಭದಿಂದ ವಿನೀತರಾಗಿರ್ತಾರೆ. ಕೆಲವೊಬ್ರು ಭಯದಿಂದ, ಇನ್ನು ಕೆಲವೊಬ್ರು ಬಹುಶಃ ಅಯ್ಯೋ ಇವ್ರು ಯಾರಿರ್ಬೋದೋ ಏನೋ, ಯಾಕೆ ಅನ್ನೋ ಮುಜುಗರದಿಂದ ಅಥವಾ ಕೀಳಿರಿಮೆಯಿಂದ ವಿನೀತರಾಗಿರ್ತಾರೆ. ವೈರಾಗ್ಯತಃ, ವೈರಾಗ್ಯದಿಂದ. ಆಹೃದಯಂ ವಿನೀತಂ, ಹೃದಯದಿಂದ ವಿನೀತನಾಗಿರುವಂಥವ್ರು. ನರಂ ವರಂ, ವರಂ ಅಂದ್ರೆ ಶ್ರೇಷ್ಠ ಅಂತ. ನರಂ ಅಂದ್ರೆ ಮನುಷ್ಯರಲ್ಲೇ ಶ್ರೇಷ್ಠವಾದಂಥವ್ರು. ದುರ್ಲಭಂ ಅಪರೂಪ.
ಮನ್ನೆ ನಾನು ಭಾವಿಸುತ್ತೇನೆ. ಈ ಸುಭಾಷಿತದ ಒಂದು ಸರಳ ಅರ್ಥ ಏನಂದ್ರೆ, ಸಾಮಾನ್ಯವಾಗಿ ಜನರು ದಾಹ, ಲೋಭ, ಭಯ ಅಥವಾ ಲಜ್ಜೆಯಿಂದ ವಿನಯಿ ವ್ಯಕ್ತಿಯಾಗಿ ವರ್ತಿಸುತ್ತಾರೆ. ಆದರೆ ವೈರಾಗ್ಯದಿಂದ ಹೃದಯಪೂರ್ವಕವಾಗಿ ವಿನಯನ್ನು ಹೊಂದಿರುವ ವ್ಯಕ್ತಿ ಅತ್ಯಂತ ಅಪರೂಪ ಎಂದು ಕವಿ ಹೇಳುತ್ತಾರೆ. ಈ ಶ್ಲೋಕದ ತಾತ್ಪರ್ಯ, ಬದುಕಿನ ಪಾಠ ಏನಂದ್ರೆ, ಬಹುತೇಕ ಮಂದಿ ಹೊರಗಿನ ಕಾರಣಗಳಿಂದ ವಿನಯವನ್ನು ತೋರಿಸುತ್ತಾರೆ. ಆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಆದರೆ ನಿಜವಾದ ವಿನಯವು ವೈರಾಗ್ಯದಿಂದ ಬರುತ್ತದೆ. ಅಂತಹ ವಿನಯ ನಮ್ಮದಾಗಿರಬೇಕು. ಇಂತಹ ಹೃದಯಪೂರ್ವಕ ಶುದ್ಧ ಮನಸ್ಸುಳ್ಳ ವ್ಯಕ್ತಿ ಸಮಾಜದಲ್ಲಿ ಅಪರೂಪ. ಈ ಶ್ಲೋಕ ನಮ್ಮಿಂದ ನಿಜವಾದ ವಿನಯ ಮತ್ತು ವೈರಾಗ್ಯವನ್ನು ಬೆಳೆಯಲು ಪ್ರೇರೇಪಿಸುತ್ತದೆ. ಇವತ್ತು ಎರಡೆರಡು ಸುಭಾಷಿತಗಳನ್ನ ತಗೊಂಡಿದ್ದಕ್ಕೆ ಮುಖ್ಯ ಕಾರಣನೇ ಈ ಕೊನೆಯ ಸಾಲಿದೆ ಅಲ್ವಾ. ಸೊ ಇದನ್ನು ನಾವು ಗಮನಿಸ್ಬೇಕು. ಬರೀ ಮೊದಲನೇ ಸುಭಾಷಿತವನ್ನ ಹೇಳಿ ಬಿಟ್ಬಿಟ್ರೆ ಒಂದು ತಪ್ಪು ದೃಷ್ಟಿಕೋನವನ್ನು ಕೊಟ್ಟ ಹಾಗಾಗ್ಬಿಡುತ್ತೆ. ವೈರಾಗ್ಯದ ಸ್ವಾಹೃದಯಂ ವಿನೀತಂ ನರಂ ವರಂ ದುರ್ಲಭಮೇವ ಮನ್ನೆ. ಅಂದ್ರೆ ಏನು? ಹೃದಯಪೂರ್ವಕವಾಗಿ ವಿನೀತವಾಗಿರುವಂಥವ್ರು ತುಂಬಾ ವಿರಳರು ಅಂತ ಅಂದ್ಕೊಳ್ತೇನೆ. ವಿನಯವಂತರು ಇಲ್ವೇ ಇಲ್ಲ ಅಂತ ಅಲ್ಲ. ಅದೇ ನಾವು ಗಮನಿಸಬೇಕಾದ ವಿಷಯ. ನಾವು ಇವತ್ತಿನ ನಮ್ಮ ಪೀಳಿಗೆಯಲ್ಲಿ ಆಗ್ತಾ ಇರೋ ದೊಡ್ಡ ಒಂದು ಸಮಸ್ಯೆಗಳಲ್ಲಿ ಏನಂದ್ರೆ, ನಾವು ನಮ್ಮ ವರ್ತನೆಗಳನ್ನ ನೋಡ್ಬೇಕಾದ್ರೆ ನ್ಯಾಯವಾದಿಗಳಾಗ್ಬಿಡ್ತೀವಿ, ಲಾಯರ್ಸ್ ಆಗ್ಬಿಡ್ತೀವಿ. ನಾನು ಹಂಗೆ ಮಾಡಿದೆ, ಅವ್ರು ಹಂಗೆ ಅಂದ್ಕೊಂಡ್ರು, ಹಿಂಗೆ ಅಂದ್ಕೊಂಡ್ರು, ಜಸ್ಟಿಫೈ ಮಾಡಕ್ಕೆ ಟ್ರೈ ಮಾಡೋದು ನಮ್ಮ ವರ್ತನೆಗಳನ್ನ, ನಮ್ಮ ಕಲ್ಪನೆಗಳನ್ನ. ಅದೇ ಬೇರೆಯವ್ರು ಏನೋ ಮಾಡಿರ್ತಾರಲ್ಲ, ಆವಾಗ ನಾವು ನ್ಯಾಯಾಧೀಶರಾಗಿ ಬಿಡೋದು, ನೇರವಾಗಿ ತೀರ್ಪು ಕೊಟ್ಟು ಬಿಡೋದು. ಹಂಗೆ ಮಾಡಿದ್ರೆ ಸರಿ ಇಲ್ಲ, ಇದು ಹಿಂಗೆ ಮಾಡಿದ್ರು, ಹಂಗಾಗಿ ತುಂಬಾ ಒಳ್ಳೆಯವರು. ಏನು ಈ ಎರಡು ಸುಭಾಷಿತಗಳನ್ನು ಏನ್ ಹೇಳ್ತಾ ಇದ್ದಾವೆ? ಜನರು ಬಲವಂತರಿಗೆ, ಸಂಪತ್ತಿರುವಂತವ್ರಿಗೆ, ಸೌಂದರ್ಯ ಇರೋರಿಗೆ ಗೌರವ ಕೊಡ್ತಾರೆ. ಹಾಗಾದ್ರೆ ಜನ ಎಲ್ಲ ಕೆಟ್ಟವರು ಅಂತ ಅಲ್ಲ. ಬಹುಭಾಗ ಆಗಿರ್ಬೋದು, ಸಮಾಜದ ಬಹುಭಾಗ, ಬಟ್ ಒಳ್ಳೆಯವ್ರು ಇದ್ದೇ ಇರ್ತಾರೆ. ಆ ಒಳ್ಳೆಯವರು ನಾವಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅಂತ ಒಳ್ಳೆಯವ್ರು ಸಿಕ್ಕ ಗೌರವಿಸ್ಬೇಕು ಅನ್ನೋದು ಈ ಸುಭಾಷಿತಗಳು ನಮಗೆ ಹೇಳೋ ಹೊರಟಿರೋ ನೀತಿಯ ಹೊರತು, ನಾವು ಸಮಾಜ ನಮಗೆ ಅಧಿಕಾರ ಇದ್ರೆ ಮಾತ್ರ ಗೌರವ ಕೊಡುತ್ತೆ ಅಂತ ಹೇಳಿ ಮನಸ್ಸನ್ನ ಕಹಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಬ್ಬರನ್ನ ದ್ವೇಷಿಸುವ, ನಾವು ಮಾತ್ರ ಸಾಚಾಗಳು ಅಂತ ತಿಳಿದುಕೊಳ್ಳುವ ಅಗತ್ಯತೆ ಇಲ್ಲ. ಸಮಾಜದಲ್ಲಿ ದುರ್ಲಭ ಆಗಿರ್ಬೋದು, ಆದರೂ ಎಲ್ಲ ಒಳ್ಳೆಯ ಗುಣಗಳನ್ನ ಉಳ್ಳಂತ ವ್ಯಕ್ತಿಗಳು ಸುಮಾರಷ್ಟಿದ್ದಾರೆ. ಅವ್ರ ತರ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಅಧಿಕಾರನ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅಥವಾ ಸಂಪತ್ತನ್ನ ಸಂಪಾದನೆ ಮಾಡೋ ಪ್ರಯತ್ನದಲ್ಲಿ ಏನು ತಪ್ಪಿಲ್ಲ, ಎಲ್ಲವನ್ನ ಮಾಡ್ಬೇಕಾದ್ರೆ ಎಲ್ಲ ಹೊರಗಿನ ಸಲಕರಣೆಗಳನ್ನ, ಸಂಪತ್ತುಗಳನ್ನ ಸಂಪಾದನೆ ಮಾಡಿದ ನಂತರವೂ ಸಹ ನಾವು ಅಂತರಂಗದಲ್ಲಿ ಯಾವ ರೀತಿಯ ವ್ಯಕ್ತಿಯಾಗಿ ರೂಪುಗೊಂಡಿದ್ದೀವಿ ಅನ್ನೋದು ತುಂಬಾ ಮುಖ್ಯ. ನಾವು ಆಂತರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ತುಂಬಾ ವಿಕಸಿತವಾದ ವ್ಯಕ್ತಿತ್ವ ನಮ್ಮದಾಗಬೇಕು. ಅದಕ್ಕೆ ಈ ಸುಭಾಷಿತಗಳೆಲ್ಲ ಪ್ರೇರೇಪಿಸ್ತದೆ. ಬಹುಶಃ ನಾವೆಲ್ಲರೂ ಅಂತಹ ದುರ್ಲಭವಾದಂತಹ ವಿನೀತ ಹೃದಯದ ವ್ಯಕ್ತಿಗಳಾಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.